ಲೋಕಸಭಾ ಕ್ಷೇತ್ರದಲ್ಲಿ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ. ಪುಟ್ಟರಾಜ ಹನುಮಂತಪ್ಪ ನಂದೆ. ಬೀದರ್ ಲೋಕಸಭಾ ಕ್ಷೇತ್ರದಲ್ಲಿ ಬಹುಜನ ಸಮಾಜ ಪಕ್ಷದ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುತ್ತಿದ್ದೇನೆ ಎಂದು ಪುಟ್ಟರಾಜ ಹನುಮಂತಪ್ಪ ನಂದೆ ತಿಳಿಸಿದರು. ಈ ಸಂದರ್ಭದಲ್ಲಿ ಲೋಕಸಭಾ ಅಭ್ಯರ್ಥಿಗಳಾದ ಶ್ರೀ ಪುಟ್ಟರಾಜ ಹನುಮಂತಪ್ಪ ನಂದೆ, ಬಹುಜನ ಸಮಾಜ ಪಾರ್ಟಿಯ ರಾಜ್ಯ ಸ್ಟಾರ್ ಕಾಂಪೇನರ್ ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀದತ್ತು ಸೂರ್ಯವಂಶಿ, ಕಲ್ಯಾಣ ಕರ್ನಾಟಕ ಕ್ರಿಶ್ಚಿಯನ್ ಬಾಹಿಚಾರ ಅಧ್ಯಕ್ಷರಾದ ಶ್ರೀಯೋಹಾನ್ ಡಿಸೋಜಾ, ಬಹುಜನ ಸಮಾಜ ಪಕ್ಷ ಬೀದರ್ ಜಿಲ್ಲಾ ಉಪಾಧ್ಯಕ್ಷರಾದ ಶ್ರೀ ಜಿ ಅಸ್ಕರ್, ಇಬಿಸಿಐ ಚರ್ಚ್ ಸಂಸ್ಥಾಪಕರಾದ ರೆವರೆಂಡ್ ಶ್ರೀ ಶಾದ್ರಕ್ ಪಿ ಸೀತಲಗೇರ್, ಪ್ರೇಯರ್ ಪವರ್ ಸಭಾಪಾಲಕರಾದ ಶ್ರೀ ಸ್ವಾಮಿದಾಸ್ ಮತ್ತು ಬಹುಜನ ಸಮಾಜ ಪಕ್ಷ ಕಾರ್ಯಕರ್ತರಾದ ಶ್ರೀ ಜೈವಂತ್ ಸಾಗರ್ ಹಾಗೂ ಇತರರು ಉಪಸ್ಥಿತರಿದ್ದರು. ವರದಿ ರೋಹನ್. ಮೊದಲನೇದಾಗಿ ಎಲ್ಲ ಮಹಾಪುರುಷರನ್ನು ನಮಸ್ಕರಿಸುತ್ತಾ, ಬಹುಜನ್ ಸಮಾಜ ಪಕ್ಷದ ಎಲ್ಲ ಹಿತಚಿಂತಕರಿಗೂ ಪಕ್ಷದ ಮುಖಂಡರಿಗೂ ಕೂಡ ನಾನು ವಂದಿಸ್ತಾ, ಈ ಸುದ್ದಿಗೋಷ್ಠಿಯಲ್ಲಿ ಹೇಳಕ್ಕೆ ಸ್ಪಷ್ಟವಾಗಿ ತಿಳಿಸ್ತೇವೆ ನಾವು ಅಂದ್ರೆ, ನಾವು ಯಾಕೆ ಈ ಬಹುಜನ್ ಸಮಾಜ ಪಕ್ಷಕ್ಕೆ ವೋಟ್ ಹಾಕಬೇಕು ಮತ್ತು ಬಹುಜನ್ ಸಮಾಜದಾಗ ಇರ್ತಕ್ಕಂಥ ಪಕ್ಷದಾಗ ಇರ್ತಕ್ಕಂಥ ಸಿದ್ಧಾಂತಗಳು, ವಿಚಾರಗಳು, ಕಾಂಚೀರಾಮ್ ಸಾಬೂರ್ ಇರ್ತಕ್ಕಂಥ ಸಿದ್ಧಾಂತಗಳು, ಬಹಂಜಿ ಮಾಯಾವತಿ ಇರ್ತಕ್ಕಂಥ, ಅಕ್ಕ ಮಾಯಾದೇವಿ ಇರ್ತಕ್ಕಂಥ, ಮಾಯಾವತಿ ಇರ್ತಕ್ಕಂಥ ಯೋಜನೆಗಳು, ರಾಜ್ಯದ ಅಧ್ಯಕ್ಷರಾಗಿರ್ತಕ್ಕಂಥ ಮಾಸನ್ ಮುನಿಯಪ್ಪ ಸಾಬ್ರು ಇರ್ತಕ್ಕಂಥ ಪಕ್ಷಕ್ಕೆ ಇರ್ತಕ್ಕಂಥ ವಿಚಾರಗಳು, ಈಗ ನಾವು ಕ್ರಿಶ್ಚಿಯನು, ದಲಿತರು, ಮುಸ್ಲಿಮರು ಅಂತ ಪದೇ ಪದೇ ನಾವು ವರ್ಡ್ ಯೂಸ್ ಮಾಡ್ತಾ ಇದ್ದೇವೆ. ಎಲ್ಲ ಮಾನ್ಯತೆ ಕೊಟ್ಟಿರ್ತಕ್ಕಂಥ ಪಕ್ಷ ಅದು ಯಾವುದಾದ್ರೂ ಒಂದು ಪಕ್ಷ ಇದೆ ಅಂದ್ರೆ ಅದು ಬಹುಜನ ಸಮಾಜ ಪಕ್ಷ ಇದೆ. ಕರ್ನಾಟಕದಲ್ಲಿ ಸರ್ಕಾರ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ದಳ ಇರ್ಬೋದು, ಆದ್ರೆ ಬಹುಜನ ಸಮಾಜ ಪಕ್ಷ ಇರ್ತಕ್ಕಂಥದ್ದು ದಲಿತರಿಗೆ, ಕ್ರಿಶ್ಚಿಯನ್ರಿಗೆ, ಮುಸ್ಲಿಮರಿಗೆ ಬೆಳೆಸ್ತಕ್ಕಂಥ ಪಕ್ಷ. ಹಾಗಾಗಿ ನಾವೇನದ ಅಂದ್ರೆ ಹಿಂದುಳಿದವರು, OBC ಅವರು ಇರ್ತಕ್ಕಂಥವ್ರು, ದಲಿತರು, ಈ ಪಕ್ಷಕ್ಕೆ ನಾವು ಮಾನ್ಯತೆ ಕೊಡೋದು ಬಹಳ ಪ್ರಮುಖ ಪಾತ್ರ ಇದೆ. ಬಂಧುಗಳೇ, ಹಿಂಗೆ ಹೇಳ್ತೇವೆ ನಿಮ್ಗ, ಕ್ರಿಶ್ಚಿಯನ್ದವ್ರು ಏನದ ಅಂತಂದ್ರ ಸುಮ್ಮನೆ ಓಟ್ ಹಾಕಿ ಹಾಳಾಗ್ಬಾರ್ದು. ನೀವು ವಿಚಾರ ಮಾಡ್ರಿ, ನಮಗೆ ಕಾಂಗ್ರೆಸ್ ಪಕ್ಷ ಏನ್ ಮಾಡಿದಪ್ಪ, ಬಿಜೆಪಿ ಪಕ್ಷ ಏನ್ ಮಾಡಿದೆ, ಈ ಪಕ್ಷದಲ್ಲಿ ಇರ್ತಕ್ಕಂಥ ನಮ್ಗೆ ಏನ್, ನಮ್ಮ ಮುಖಂಡರು ಏನ್ ಹರ, ನಮ್ಮ ಮುಖಂಡರಿಗೆ ಏನ್ ಕೊರತೆ ಕೊಟ್ಟಿದ್ದಾರೆ, ನಮ್ಮ ಮುಖಂಡರಿಗೆ ನೀವು ಸವಲತ್ತುಗಳು ಏನೇನಿದ್ದಾರೆ, ಇವೆಲ್ಲ ವಿಚಾರ ಮಾಡ್ತಕ್ಕಂಥ ನಮ್ಮ ಸಮಾಜದಾಗ ಇರ್ತಕ್ಕಂಥ ಕ್ರಿಶ್ಚಿಯನ್ ಕಮ್ಯುನಿಟಿದವರಿಗೆ ಫಸ್ಟ್ ಮತ್ತು ಮೊದಲಾಗಿ ಹೇಳ್ತಾ ಇದ್ದೇವು, ದಯವಿಟ್ಟು ಯಾರು ಅನ್ನೆಸೆಸರಿ ವೋಟ್ ಹಾಕ್ಬೇಡ್ರಿ. ವೋಟ್ ಹಾಕಿದ್ಕ ಅದರಲ್ಲಿ ಏನಾದ್ರೂ ನಮ್ಮ ಫಲ ಇರಬೇಕು, ನಮ್ಮ ಯೋಜನೆಗಳು ಜಾರಿಯಾಗಿರ್ಬೇಕು. ಆ ಯೋಜನೆ ಹೀಗಾಗಿರ್ಬೇಕು ಅಂದ್ರೆ ನಮ್ಮ ಸಮಾಜದಾಗ ಎಲ್ಲರಿಗೆ ಮಾದರಿಯಾಗಿರ್ಬೇಕು. ಎಲೆಕ್ಷನ್ ಬಂದಾಗ ಬಂದು ಎಲ್ಲಾದ್ರ ಜನರಿಗೆ ಮೋಸ ಮಾಡಿ ವೋಟ್ ಹಾಕಿಸ್ಕೊಂಡು ನಾವು ಆಮೇಲೆ ಏನದ ಅಂದ್ರೆ ಸಮಾಜದಾಗ ಇರ್ತಕ್ಕಂಥ ಕೊರತೆಗಳು ಹಾಗೆ ನಿಗಿಸೋದು ತಪ್ಪದು. ಎಲ್ಲಾದ್ರೂ ಕ್ರಿಶ್ಚಿಯನ್ ಕಮ್ಯುನಿಟಿದ ಮೇಲೆ, ಪಾಸ್ಟರ್ಗಳ ಮೇಲೆ ಅನ್ಯಾಯಗಳು, ಅಕ್ರಮಗಳು ಆಗ್ತಾ ಇದ್ದಾರೆ. ಯಾರು ಇಲ್ಲಿವರೆಗೂ ಪೊಲೀಸ್ ಸ್ಟೇಷನ್ ಯಾರು MLA ಹೇಳಿಲ್ಲ, MP ಹೇಳಿಲ್ಲ, ಮಿನಿಸ್ಟರ್ ಹೇಳಿಲ್ಲ. ಅದ್ರ ಕಾರಣಗಳೇನು? ನಾವು ವೋಟ್ ಹಾಕ ಕಡಿದ ಏನಾಗ್ಯದ, ಅವ್ರಿಗೆ MLA MP ಗಳು ಮಾಡಬೇಕು, ಹಿಂದಿನ ಅವ್ರ ಮನೆ ಚಪ್ಪಲಿ ನಾವು ಹೋಗಿ ತುಳಿಬೇಕು. ಹಾಗಾಗಿ ಏನಾಗ್ಯದ, ಇವ್ರ ಕೆಲಸ ಇಷ್ಟೇ ಅದ, ನಮ್ ಕೆಲಸ ಇಷ್ಟೇ ಅದ ಅಂತ ಹೇಳಿ ಅರ್ಥ ಮಾಡ್ಕೊಂಡಿದಾರ ಅವರು. ಮೊದಲು ನಾವು ಅವ್ರಿಗೆ ಅರ್ಥ ಮಾಡ್ಬೇಕಾಗ್ಯದ, ನಮ್ಮ ಸಮಾಜ ಅಂದ್ರೇನು, ನಾವು ಅಂದ್ರೇನು, ನಮ್ಮ ಸಮಾಜದಾಗ ಇರ್ತಕ್ಕಂಥ ವಿಚಾರ ಶಕ್ತಿಗಳೇನು, ಯಾರಿಗಾದ್ರೂ ನಮ್ಮ ಸಮಾಜ ಅನ್ಯಾಯ ಮಾಡಿದೇನೋ, ನಮ್ಮ ಸಮಾಜದಾಗ ಯಾರಿಗಾದ್ರೂ ನೀವು ಟಿಕೆಟ್ ಕೊಟ್ಟಿದ್ರೇನು, ಇವೆಲ್ಲ ವಿಚಾರ ಮಾಡ್ಬೇಕಾಗ್ತದ. ನಾವು ನಮ್ಮ ಸಮಾಜದಾಗ ಇರ್ತಕ್ಕಂಥವ್ರು ಬಹಳ ಜಾಗೃತ ಆಗಿದ್ದಾರ. ಹಾಗಾಗಿ ಈ ಸರ್ತಿ ಏನದ ಅಂದ್ರೆ ಎಲ್ಲಾ ಪಕ್ಷಗಳಿಗೆ ಒಂದ್ ಹಂತಕ್ಕೆ ಪಾಠ ಕಲಿಸ್ಬೇಕಂತ ಹೇಳಿ ಪ್ಲಾನಿಂಗ್ ನಡೆದ. ಈಗ ನಾವು ಸುಮಾರು ಏನಿಲ್ಲ ಅಂದ್ರೂ ಒಂದು 200 ಚಿಲ್ಲರೆ ಹಳ್ಳಿಗಳಿಗೆ ನಾವು ವರ್ಕ್ ಮಾಡಿದಾಗ ಜನ ಏನಂತಂದ್ರೆ, ನಾನು ಈಗಾಗಲೇ ಕೆಲವೊಂದು ಗ್ರಾಮಕ್ಕೆ ಹೋಗಿದ್ದೆವು. ಬಾಳಿಖಂಡಿ ಅಂತ ಗ್ರಾಮದಲ್ಲಿ ನಮ್ದು ಬಂಧುಗಳು ನಮ್ಗೆ ಭೇಟಿಯಾಗಿ, ನೀವೇನು ವಿಚಾರ ಮಾಡಬೇಡ್ರಿ, ನಾನು 3 ಸರ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆಗಿದ್ದೇನು, ಸದಸ್ಯ ಆಗಿದ್ದೀನಿ. ಹೀಗಾಗಿ ನಾವು ಎಲ್ಲಾ ಸಮಾಜದಾಗ ನಾವು ಬಿಟ್ಟಿಸಿದೆವು, ಎಲ್ಲಾ ನಿಮ್ದೇ ಚರ್ಚೆ ನಡೆದದ. ನಾವ್ ಈ ಸರ್ತಿ ಏನದ ಅಂದ್ರೆ ನಾವ್ ಯಾರಿಗೆ ಹಾಕಲ್ಲ, ನೀವೇನು ವಿಚಾರ ಮಾಡಬೇಡ್ರಿ ಅಂತ ಹೇಳಿ ನಮಗೆ ಬರ್ತಾ ಹೋದಾಗ ಸಂದೇಶ ತಿಳಿದ್ರು.
ನಮಗೆ ಬಹಳ ಖುಷಿ ಮಾತಾಯ್ತು. ಯಾಕಂದ್ರೆ ನಮ್ಮ ಸಮಾಜದವ್ರಿಗೆ ಇಷ್ಟು ನಾವು ಗರೀಬ್ ಮನುಷ್ಯರಿದ್ರು ಬರ್ತಾ ಇದ್ದಾಗ ನಮಗೆ ಅವ್ರು ಮಾತಾಡಿ ನೀವು ಚಿಂತೆ ಮಾಡ್ಬೇಡ್ರಿ ಅಂತ ಇದ್ದಾರಂದ್ರ ಇವ್ರು ಕೊಡ್ತಕ್ಕಂಥ ಟಾರ್ಚರ್ಗಳು, ಇವ್ರು ಕೊಡ್ತಕ್ಕಂಥ ನಮ್ಗೆ ವಂಚಿತ ಎಲ್ಲ ಮಂದಿಗೆ ಬೇಸರ ಆಗ್ಯದಂತ ಅರ್ಥ ಆಯ್ತು ನಮ್ಗ. ಹಾಗಾಗಿ ನಾವ್ ಏನ್ ಗ್ರಾಮದಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಸಮಾಜದಾಗ ಓಡಾಡ್ತಾ ಇದ್ದೇವು, ಒಳ್ಳೆ ಸಂದೇಶ ತಿಳಿಸ್ಕೊತ ಅವ್ರೇನ್ ನಮ್ಗೆ ವಿಚಾರ ಕೊಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಸಮಾಜ ಮುಖಂಡರಿಗೆಲ್ಲ ನಾವು ಹೊಂದಿಸ್ತಾ ವಿಚಾರ ಮಾಡ್ಕೊಂಡು ಎಲ್ಲರೂ ಏನದ ಅಂದ್ರೆ ಸಮಾನತೆ ಏನು ಎಲ್ಲಿ ಕೊಟ್ಟಿದೆ ಮಹಿಳೆಯರಿಗಾಗಿ ಅಥವಾ ಏನದ ಅಂದ್ರೆ ನಮ್ದು ಯುವಕರಿಗೆ. ಹಾಗಾಗಿ ವಿಚಾರ ಮಾಡಿ ಎಲ್ಲರೂ ತಾವು ದಯವಿಟ್ಟು ನಾವೇನದ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ನಮ್ಮ ಸಮಾಜದಾಗ ನಾವೇನಿದ್ದೇವು ಅಂತ ಹೇಳಿ ತೋರಿಸ್ಕೋಬೇಕಂತ ಹೇಳಿ ಇದು ವಿನಂತಿ ಕೊಡ್ತಾ ಇದ್ವಿ ನಿಮಗ. ದಯವಿಟ್ಟು ಎಲ್ಲರೂ ಏನದ ಅಂದ್ರೆ ಯಾರು ಗೊಂದಲ ಮಾಡ್ಲಾರ್ದಂಗ ಮುಂದ್ ಬರ್ತಕ್ಕಂಥ ದಿನಮಾನಗಳಲ್ಲಿ ಹೀಗಾಗ್ಬೇಕು. ನಾವು ಕ್ರಿಶ್ಚಿಯನ್ದವ್ರು ಅಂದ್ರ ಇಡೀ ಕರ್ನಾಟಕದಲ್ಲಿ ನಮ್ಮ ಸಮಾಜದವ್ರಿಗೆ ಯಾರು ಈ ಒಂದ್ ರೀತಿ ಹಿಂದ್ ನೋಡ್ಬಾರ್ದು. ಎಲ್ಲಪ್ಪ ಜನದವ್ರು ಏನದ ಅಂದ್ರ ಮಾತು ಕೊಟ್ರು ಅಂದ್ರ ಮೋಸ ಮಾಡಲ್ಲ, ಯಾರದೇ ಶೆರಿಗೆ ಸಿಂದಿಗೆ ಆಸಿ ಬಳಂತ ಜನ ಅದ ಅಂತ ಹೇಳಿ ನಮ್ಗ ಎಲ್ಲಾ ಜನ ಆಲ್ರೆಡಿ ನಮ್ಗೆ ಏನದ ಅಂದ್ರೆ ಮರ್ಯಾದೆ ಕೊಡ್ತಾರ. ಹಾಗಾಗಿ ಏನದ ಅಂದ್ರ ನಮ್ ಕ್ರಿಶ್ಚಿಯನ್ ಮತ್ತು ದಲಿತರು ಮುಸ್ಲಿಂ ನಾವು ಬಂಧುಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೇವೆ ಅಂದ್ರ ಯಾರು ಮೋಸ ಹೋಗ್ಲಕ್ ಹೋಗ್ಬೇಡ್ರಿ. ನಮ್ಗೆ ಏನ್ ಇವ್ರು ಕೆಲಸ ಕೊಟ್ಟಿದಾರ ಅಂತ ಹೇಳಿ ಆ ಕೆಲ್ಸದ ಮೇಲೆ ನಾವೇನದ ಅಂದ್ರೆ ಮುಂದೆ ಜಾರಿ ಮಾಡೋಣ. ಹಾಗಾಗಿ ನಮ್ಗೇನ್ ನೀವು 2 ಮಾತಾಡಕ್ ಅವಕಾಶ ಮಾಡಿಕೊಟ್ಟಿದ್ರಿ, ತಮ್ಗೆ ಆಭಾರಿ ಆಗೈತಿ. ನಾನು ಇಲ್ಲಿಗೆ 2 ಮಾತು ಮುಗಿಸ್ತೀನಿ ಅಂತ ಹೇಳಿ ಮತ್ತೇನದ ಅಂದ್ರ ಮುಂದೆ ನಮ್ದು ಜಿಲ್ಲಾ ಉಪಾಧ್ಯಕ್ಷರಿರ್ತಕ್ಕಂಥ ಜಿ ಆಸ್ಕರ್ ಸಾಬ್ರು ಮಾತಾಡ್ತಾರ. ಹಾಗಾಗಿ ಮಂತ್ರಿ ಮಾಡ್ತೀನಿ. ಜೈ ಭೀಮ್, ಜೈ ಸಂವಿಧಾನ. ನಾನು ಪುಟ್ಟರಾಜ್ ಹನುಮಂತಪ್ಪ ನಂದೆ, BSP MP ಕ್ಯಾಂಡಿಡೇಟ್ ಲೋಕಸಭೆ ಅಭ್ಯರ್ಥಿಯಾಗಿ ಮಾತಾಡ್ತಾ ಇದ್ದೀನಿ. ಬಹುಜನ ಸಮಾಜದ ಮಹಾಪುರುಷರಿಗೆ ವಂದಿಸುತ್ತಾ ವೇದಿಕೆ ಮೇಲೆ ಆಸೀನರಾಗಿದ್ದ ಲೋಕಸಭೆ ಅಭ್ಯರ್ಥಿಯಾದಂತಹ ಪುಟ್ಟರಾಜ್ ಎಸ್ ಗಂಡಿ ಅವರೇ ಹಾಗೂ ಬಹುಜನ ಸಮಾಜ ಪಕ್ಷದ ಕಾರ್ಯದರ್ಶಿಗಳಾದಂಥ ದತ್ತು ಸೂರ್ಯವಂಶ ಅವರು ಹಾಗೂ ಕ್ರಿಶ್ಚಿಯನ್ ಭಾಯಾಚಾರ ಹೈದರಾಬಾದ್ ಕನ್ನಡ ಅಧ್ಯಕ್ಷರಾದಂತಹ ಸೂರ್ಯ ಡಿಸೋಜ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಸಭಾಪಾಲಕರೇ, ಈಗ ಬರುವ ಲೋಕಸಭೆ 2024 ಲೋಕಸಭೆ ಅಭ್ಯರ್ಥಿಯಾಗಿ ಪುಟ್ಟರಾಜ್ ಎಸ್ ನಂದಿ ಅವರು ಬಹುಜನ ಸಮಾಜದ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದಾರೆ. ಆದ ಕಾರಣ ಪ್ರತಿಯೊಬ್ಬರು SC ST OBC ಮೈನಾರಿಟಿ ದಲಿತರು